ಇವತ್ತು ನಾನು ನಿಮಗೆ ಟೊಮೆಟೊ ಬಾತ್ ಮತ್ತು ಚಟ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮನೇಲಿ ಇರುವಂಥ ಕೆಲವೊಂದಿಷ್ಟೇ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಾವು ಟೊಮೆಟೊ ಬಾತ್ ಮತ್ತು ಚಟ್ನಿನ ಮಾಡಬಹುದು. ಇದು ತುಂಬ ರುಚಿಯಾಗಿ ಮತ್ತು ಸಿಹಿಯಾಗಿ ಎಲ್ಲ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಇಷ್ಟಪಟ್ಟು ತಿನ್ನುವಂಥ ಒಂದು ಡಿಶ್ ಆಯಿತು. ಇದನ್ನು ನಾವು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ ಮೆಜರ್ಮೆಂಟಲ್ಲಿ 1 ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿನ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನಾವು ತಗೋಬಹುದು. ಇದನ್ನು ನೀರು ಹಾಕಿ ವಾಶ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ವಾಶ್ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ಸ್ವಲ್ಪ ತೆಗೆದು ಒಂದು 10-15 ನಿಮಿಷ ನೆನೆಯೋಕ್ಕೆ ಇಟ್ಕೊಳ್ಳೋಣ. ಈ ಕಡೆ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ ಮೆಜರ್ಮೆಂಟಲ್ಲಿ ಒಂದು ಸ್ವಲ್ಪ ಕಾಯಿ ತುರಿ, ಟೊಮೆಟೊ, ಆಮೇಲೆ ಬೆಳ್ಳುಳ್ಳಿ, ಶುಂಠಿ ಒಂದು ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಪುದೀನ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಒಂದು ಕಟ್ಟು ಹಾಕ್ಕೊಳ್ಳಿ. ಇದನ್ನು ನುಣ್ಣಗೆ ರುಬ್ಕೊಂಡು ಬನ್ನಿ. ಆಮೇಲೆ ಫಸ್ಟಿಗೆ ಈ ಕಡೆ ನಾವು ಒಂದು ಕುಕ್ಕರ್ನಲ್ಲಿ ನಮಗೆ ಆಯಿಲ್ ಬೇಕಾದರೆ ಆಯಿಲು, ಇಲ್ಲ ಬೆಣ್ಣೆ, ತುಪ್ಪ ಏನು ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಆಮೇಲೆ ಇಲ್ಲಿ ಕೆಲವೊಂದಿಷ್ಟು ಸ್ಪೈಸಸ್ಗಳನ್ನು, ಮಸಾಲ ಪದಾರ್ಥಗಳನ್ನು ನಾವು ಇಲ್ಲಿ ಈ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಅದರ ಟೇಸ್ಟು ಮತ್ತು ಘಮ ಜಾಸ್ತಿ ಆಗುತ್ತೆ. ಸಡನ್ನಾಗಿ ನಾವು ಹಾಕಿದರೆ ಟೇಸ್ಟ್ ಇರಲ್ಲ. ಸ್ವಲ್ಪ ಈರುಳ್ಳಿನ ಕಟ್ ಮಾಡಿಬಿಟ್ಟು ಉದ್ದುದ್ದಕ್ಕೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಸ್ವಲ್ಪ ಬ್ರೌನಿಷ್ ಕಲರ್ ಬರೋವರೆಗೂ, ಆಮೇಲೆ ಇದಕ್ಕೆ ಸ್ವಲ್ಪ ಮೆಣಸಿನಕಾಯಿ, ನಿಮ್ಗೆ ಎಷ್ಟು ಖಾರ ಬೇಕೋ ಅನುಕೂಲಕ್ಕೆ ಅಷ್ಟು ಹಾಕ್ಕೋಬಹುದು, ಆಮೇಲೇನು ಹಾಕ್ಕೊಳ್ಬೋದು. ಆಮೇಲೆ ಇದನ್ನು ನೆನೆಸಿದಂಥ ಬಟಾಣಿಗಳನ್ನು ಹಾಕ್ಕೋಬೇಕು. ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗೆ ಒಂದು 2-3 ನಿಮಿಷ ಫ್ರೈ ಮಾಡ್ತಾನೆ ಇರಬೇಕು. ಸ್ವಲ್ಪ ಬ್ರೌನಿಷ್ ಕಲರ್ ಬರೋವರೆಗೂ ಸ್ಪೈಸಸ್ ಎಲ್ಲ ತನ್ನ ಒಳಗಿರೋ ಅಂಶನ ಬಿಟ್ಕೊಳ್ಳುತ್ತೆ. ಆಮೇಲೆ ಇದಕ್ಕೆ ಟೊಮೆಟೊನ ಹಾಕ್ತಾಯಿದ್ದೀನಿ. 1 ಟೊಮೆಟೊ, 1 ಸ್ಲೈಡು ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಆಮೇಲೆ ಇದು ಮಿಕ್ಸ್ ಆಗ್ತಾ ಇದ್ದಂಗೆ ಈ ಕಡೆ ಅದೇನು ರುಬ್ಬಿಟ್ಕೊಂಡಿದ್ದೀವಲ್ಲ ಚಟ್ನಿ, ಅದನ್ನು ಇದಕ್ಕೆ ಹಾಕೋಬೇಕು. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಖಾರ ಪುಡಿ, ಗರಂ ಮಸಾಲ, ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದು ಏನಾಗಬೇಕು, ತನ್ನ ಒಳಗಿರೋ ಎಣ್ಣೆ ಅಂಶನ ಬಿಟ್ಕೋಬೇಕದು. ಅದು ಚೆನ್ನಾಗಿ ಪೂರ್ತಿ ಎಲ್ಲನೂ ಬಾಯ್ಲಿಂಗ್ ಕರೆಕ್ಟಾಗಿ ತಾನಾಗಿ ಮೆಜರ್ಮೆಂಟಲ್ಲಿ ಆಗುತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪ ಹಿಂಡಿ ಪೌಡರು ಅಂದರೆ ಶೇಂಗಾ ಪೌಡರ್ ಹಾಕ್ಬೋದು. ಇದನ್ನು ನಿಮ್ಮ ಇಷ್ಟ, ಇದನ್ನು ಹಾಕ್ತಿದ್ರೆ ಹಾಕಿ, ಇಲ್ಲ ಬಿಟ್ಬಿಡಿ. ಆಮೇಲೆ ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರೊಳಗಿರೋ ಎಣ್ಣೆ ಅಂಶನೆಲ್ಲ ಬಿಟ್ಕೊಳ್ಳೋವರೆಗೂ. ಆಮೇಲೆ ಇದಕ್ಕೆ 1 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿನ ಇಟ್ಟಿದ್ದೀವಿ, ಇಲ್ಲಿ 2 ಗ್ಲಾಸ್ ನೀರನ್ನು ಹಾಕ್ತಾ ಇದ್ದೀವಿ. ಸೊ ಈ ಕಡೆ ಇದನ್ನು ಬರೋಕ್ಕೆ ಬಿಟ್ಬಿಡೋಣ. ಒಂದು 5-10 ನಿಮಿಷ ಇದನ್ನು ಚೆನ್ನಾಗಿ ಅಡ್ಜಸ್ಟಬಲ್ ಆಗಿ ಬರಬೇಕು ಅಲ್ಲಿವರೆಗೂ. ಆಮೇಲೆ ಇದಕ್ಕೆ ಏನು ತೊಳೆದಿಟ್ಕೊಂಡು ನೆನೆಸಿಟ್ಕೊಂಡಿದ್ದೀವಲ್ಲ ಅಕ್ಕಿನ ಇದರಲ್ಲಿ ಹಾಕ್ಕೊಳ್ಳೋಣ. ಅಕ್ಕಿನ ಇದ್ರೊಳಗೆ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ಇದನ್ನು ಬಾಯ್ಲ್ ಮಾಡೋಕ್ಕೆ ಸ್ಟಾರ್ಟಿಂಗ್ ಇಡೋಣ. ಆಮೇಲೆ ಇದನ್ನು ಕುಕ್ಕರಲ್ಲಿ ಒಂದು 2-3 ವಿಸಲ್ ತೆಗೆಸೋವಷ್ಟು ಇಟ್ಬಿಡೋಣ. ಈ ಕಡೆ ನಾನು ಚಟ್ನಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕೊಬ್ಬರಿ ಏನಿದೆ ಅದನ್ನು ಹಾಕ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಪುಟಾಣಿನ ಹಾಕ್ಕೊಳ್ಳೋಣ. ಆಮೇಲೆ 1-3 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಪುದೀನ, ಆಮೇಲೆ ಸ್ವಲ್ಪ ಕೊತ್ತಂಬರಿ, ಆಮೇಲೆ 1-3 ಎಸಳು ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಸ್ವಲ್ಪ ಉಪ್ಪು. ಇದನ್ನು ಹಾಕ್ಕೊಂಡು ಸ್ವಲ್ಪ ಹುಣಸೆ ಹಣ್ಣು ಇದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಬರೋಣ. ಇದನ್ನು ಗ್ರೈಂಡ್ ಮಾಡಿದ್ದಾದಮೇಲೆ ಇದಕ್ಕೆ ಇದು ಚಟ್ನಿ ರೆಡಿ ಆಯಿತು. ಇನ್ನು ಈ ಕಡೆ ಟೊಮೆಟೊ ಬಾತು, ಬಿಸಿ ಬಿಸಿಯಾದಂಥ ಟೊಮೆಟೊ ಬಾತ್ ಕೂಡ ರೆಡಿ ಆಯಿತು. ಇವಾಗ ನಾವಿದನ್ನು ಓಪನ್ ಮಾಡಿ ನೋಡಿದರೆ ಸಖತ್ತಾಗಿರುವಂಥ ಟೊಮೆಟೊ ಬಾತ್ ರೆಸಿಪಿ ರೆಡಿನೇ ಆಗಿಬಿಟ್ಟಿದೆ.
ಇದನ್ನು ಮಾತ್ರ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂಥದ್ದು. ಈ ಚಟ್ನಿ ಜೊತೆ ಅಂತೂ ಬಿಸಿ ಬಿಸಿಯಾಗಿ ಮಳೆ ಬರ್ತಿರಬೇಕಾದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಲ ನೀವು ಮಾಡಿಕೊಂಡು ತಿನ್ನಿ, ಟ್ರೈ ಮಾಡಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.